ನವ ಕಲ್ಯಾಣದಿ ನೆಲೆದಾಡುವ ಶ್ರೀ ಶರಣಶಿಲಾ ಮೂರ್ತಿ ಸುವರ್ಣ ವಿಮಾನವಿ ಕುಸಿಮಗಳು ಧರಿಸಿ ಹರಸಿದೆನೋ ಕೀರ್ತಿ ಸುವರ್ಣ ವಿಮಾನವಿ ಕುಸಿಮಗಳು ಧರಿಸಿ ಹರಸಿದೆನೋ ಕೀರ್ತಿ ನವ ಕಲ್ಯಾಣದಿ ನೆಲೆದಾಡುವ ಶ್ರೀ ಶರಣಶಿಲಾ ಮೂರ್ತಿ ಸುವರ್ಣ ವಿಮಾನವಿ ಕುಸಿಮಗಳು ಧರಿಸಿ ಹರಸಿದೆನೋ ಕೀರ್ತಿ ಸುವರ್ಣ ವಿಮಾನವಿ ಕುಸಿಮಗಳು ಧರಿಸಿ ಹರಸಿದೆನೋ ಕೀರ್ತಿ ಇಂದರ ಲೋಕದ ಚಂದಿರ ಬಂದ ಸುಗಂಧದ ಸುವರತಿ ಇಂದರ ಲೋಕದ ಚಂದಿರ ಬಂದ ಸುಗಂಧದ ಸುವರತಿ ಸುಂದರ ಶಿಖರದ ಮಂದಿರದೊಳು ಗಂಧರ್ವರ ಬರ್ತಿ ನವ ಕಲ್ಯಾಣದಿ ನೆಲೆದಾಡುವ ಶ್ರೀ ಶರಣಶಿಲಾ ಮೂರ್ತಿ ಸುವರ್ಣ ವಿಮಾನವಿ ಕುಸಿಮಗಳು ಧರಿಸಿ ಹರ್ಷಿದೆನೋ ಕೀರ್ತಿ ಪಾರಿಜಾತದು ಜಾಜಿ ಮಲ್ಲಿಗೆ ಸಂಪಿಗೆ ಸೇವಂತಿ ಪಾರಿಜಾತದು ಜಾಜಿ ಮಲ್ಲಿಗೆ ಸಂಪಿಗೆ ಸೇವಂತಿ ಕಮಲ ಕಣಗಿಲ ಸದಾ ಮಲ್ಲಿಗೆ ಖ್ಯಾತಿಗೆ ಸುಕಾಂತಿ ಕಮಲ ಕಣಗಿಲ ಸದಾ ಮಲ್ಲಿಗೆ ಖ್ಯಾತಿಗೆ ಸುಕಾಂತಿ ಗುಲಾಬಿ ಪರಿಮಳ ಪರ್ವತಕಾರಿ ಭಕ್ತರ ಮನ ಶಾಂತಿ ಗುಲಾಬಿ ಪರಿಮಳ ಪರ್ವತಕಾರಿ ಭಕ್ತರ ಮನ ಶಾಂತಿ ಸಿದ್ಧರಾಮನ ದರ್ಶನದಿಂದ ದೂರಾಗುವುದು ಚಿಂತಿ ನವ ಕಲ್ಯಾಣದಿ ನೆಲೆದಾಡುವ ಶ್ರೀ ಶರಣಶಿಲಾ ಮೂರ್ತಿ ಸುವರ್ಣ ವಿಮಾನವಿ ಕುಸಿಮಗಳು ಧರಿಸಿ ಹರಸಿದೆನೋ ಕೀರ್ತಿ ಪಡುವಣ ದಿಕ್ಕಿನ ಪುಷ್ಪವ ಸುರಿಸಿ ದೋರಿ ಪರಂ ಜ್ಯೋತಿ ಪಡುವಣ ದಿಕ್ಕಿನ ಪುಷ್ಪವ ಸುರಿಸಿ ದೋರಿ ಪರಂ ಜ್ಯೋತಿ ಷಡಗರದಿಂದ ನೋಡುತ್ತ ಕುಳಿತರ ಶಂಕರ ಪಾರ್ವತಿ ಷಡಗರದಿಂದ ನೋಡುತ್ತ ಕುಳಿತರ ಶಂಕರ ಪಾರ್ವತಿ ಶ್ರೀಗಳ ಧಾಮವ ನೋಡುವ ಸಲುವಾಗಿ ಬಂದಳ ಸರಸ್ವತಿ ಶ್ರೀಗಳ ಧಾಮವ ನೋಡುವ ಸಲುವಾಗಿ ಬಂದಳ ಸರಸ್ವತಿ ಸಿದ್ಧರಾಮನಿಗೆ ಭಾಗ್ಯದ ಲಕ್ಷ್ಮಿ ಬೆಳಗಿದಳ ಆರುತಿ ನವ ಕಲ್ಯಾಣದಿ ನೆಲೆದಾಡುವ ಶ್ರೀ ಶರಣಶಿಲಾ ಮೂರ್ತಿ ಸುವರ್ಣ ವಿಮಾನವಿ ಕುಸಿಮಗಳು ಧರಿಸಿ ಹರ್ಷಿದೆನೋ ಕೀರ್ತಿ ಧರೆಯೊಳ್ಳು ನೆರೆಯುವ ಜಿಡಗಿಪುರದಲ್ಲಿ ಶ್ರೀ ಶರಣನ ವಸ್ತಿ ಧರೆಯೊಳ್ಳು ನೆರೆಯುವ ಜಿಡಗಿಪುರದಲ್ಲಿ ಶ್ರೀ ಶರಣನ ವಸ್ತಿ ಪರ್ವತಗಿರಿ ಮ್ಯಾಲ ಪರಶಿವನ ಉತ್ತರ ಕರ್ತ ಗುರುವಿನ ಶಕ್ತಿ ಪರ್ವತಗಿರಿ ಮ್ಯಾಲ ಪರಶಿವನ ಉತ್ತರ ಕರ್ತ ಗುರುವಿನ ಶಕ್ತಿ
ಕರುನಾಡು ಹೊರನಾಡು ಮಲೆನಾಡ ಜನರು ಮಾಡುತ್ತಾರ ಭಕ್ತಿ. ಕರುನಾಡು ಹೊರನಾಡು ಮಲೆನಾಡ ಜನರು ಮಾಡುತ್ತಾರ ಭಕ್ತಿ. ಮಹಾತ್ಮರ ಮಹಿಮೆ ಸವಿದರ ಸತ್ಯ ಸಿಗುವುದು ನಿಜ ಮುಕ್ತಿ. ನವ ಕಲ್ಯಾಣದಿ ನೆಲೆದಾಡುವ ಶ್ರೀ ಶರಣಶಿಲಾ ಮೂರ್ತಿ. ಸುವರ್ಣ ವಿಮಾನವೇ ಕುಸುಮಗಳು ಧರಿಸಿ ಹರಸಿದೆನೋ ಕೀರ್ತಿ. 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 ಕಲಬುರ್ಗಿಯ ನವಿಲು ಬೀರಪ್ಪ, ಹೇಳಿ ಮೇಡಮ್. ಫಸ್ಟೇ ನಿಮ್ಮ ಹೈಟ್ ಜಾಸ್ತಿ, ಅದ್ರಲ್ಲಿ ಇದು ಬೇರೆ ಇನ್ನೂ ಹೈಟ್ ಕಟ್ಕೊಂಡು ಬಂದಿದ್ದೀರಾ. ನಾನು ಇನ್ನೂ ಕುಳ್ಳು ಕಾಣಿಸ್ತಾ ಇದ್ದೀನಿ ಇವಾಗ. ವೇಷ ಯಾಕೆ ಹಾಕೊಂಡಪ್ಪ ಅಂದರೆ ಒಂದು ಕಡೆಗೆ ಅಜ್ಜರು ಕಾಣಬೇಕು, ಒಂದ್ಸಲ ಹಾಡೋ ಭಕ್ತರು ಕಾಣಬೇಕಂತೇಳಿ ಎಲ್ಲರೂ ಮಧ್ಯಕ್ಕೆ ಮಾಡ್ಕೊಂಬಂದಿದ್ದೀನಿ ಮೇಡಮ್. ಓ, ಅಷ್ಟೊಂದೆಲ್ಲ ಯೋಚನೆ ಮಾಡಿದ್ದೀರಿ, ಚಂದ ಕಾಣಿಸ್ತಿದ್ದೀರಿ. ಇಷ್ಟೊಂದೆಲ್ಲ ತಯಾರಿ ಆದಮೇಲೆ ಸೂಪರ್. ಬನ್ನಿ ಜೋರ್ ಚಪ್ಪಾಳೆ. ಥ್ಯಾಂಕ್ ಯು ಅರ್ಚನಾ ಮ್ಯಾಮ್. ಇವತ್ತು ನಮ್ಮ ನವಿಲು ಅಡಿಕೆ ಮರ ಆಗಿದೆ. ಈಗ ನೋಡ್ಬೇಕು ನವಿಲು. ಹೌದು, ಎಷ್ಟು ಚಂದ ಕಾಣಿಸ್ತಾ ಇದ್ದೀರಾ ಕನ್ನಡಕ ಹಾಕ್ಕೊಂಡು. ಭಾರಿ ಲಕ್ಷಣವಾಗಿ ಕಾಣಿಸ್ತಾ ಇದ್ದೀರಾ. ನೀವೆಲ್ಲ ತಯಾರಾಗಿ ಬರೋದನ್ನ ನೋಡೋಕ್ಕೆ ಚಂದ, ನಮಗೆ ಖುಷಿ. ಆಮೇಲೆ ತುಂಬ ಒಳ್ಳೆ ಹಾಡನ್ನು ಆರಿಸ್ಕೊಂಡಿದ್ದೀರಿ. ಬಟ್ ಮತ್ತೊಂದು ಸಲ ರಿಪೀಟ್ ಮಾಡ್ತೀನಿ, ಇದು ಪಲ್ಲವಿ ಚರಣ ಎಲ್ಲ ಒಂದೇ ಟ್ಯೂನ್, ಸೇಮ್ ಟ್ಯೂನ್. ಆದರೆ ಅದರಲ್ಲೇ ಏರಿಳಿತಗಳಿರೋದ್ರಿಂದ ಇದು ನಿಮಗೂ ಧ್ವನಿಗೆ ಸ್ವಲ್ಪ ಕೆಲಸವನ್ನು ಕೊಡೋ ಥರದ ಹಾಡು ಅಂತ ನನಗನ್ನಿಸ್ತು. ಆಮೇಲೆ ಫಸ್ಟ್ ಪಲ್ಲವಿ ಹಾಡುವಾಗ ನೀವು ಹಾಡುವಾಗ ಅಲ್ಲಿ ಶಾರ್ಪ್ ಹಾಡಿದ್ರಿ. ಆಮೇಲೆ ಹೋಗ್ತಾ ಅದು ಕರೆಕ್ಟ್ ಆಯಿತು. ಚರಣಗಳಲ್ಲಿ ಬರಲಿಲ್ಲ ಪ್ರಾಬ್ಲಮ್ಮು. ಎಲ್ಲ ಸಂಗತಿಗಳು ಚೆನ್ನಾಗಿ ಹಾಡಿದ್ರಿ. ಲಾಸ್ಟಲ್ಲಿ ಬರುತ್ತಲ್ಲ ಅದು ಮಾತ್ರ ಭಾರಿ ಗಡಿಬಿಡಿ ಮಾಡ್ತಿದ್ರಿ ಯಾಕೋ. ಪಡುವಣ ದಿಕ್ಕಿನ ಪುಷ್ಪವ ಸುರಿಸಿ ತೋರಿ ಪರಂ ಜ್ಯೋತಿ. ಪಡುವಣ ದಿಕ್ಕಿನ ಪುಷ್ಪವ ಸುರಿಸಿ ತೋರಿ ಪರಂ ಜ್ಯೋತಿ. ಷಡಗರದಿಂದ ನೋಡುತ್ತ ಕುಳಿತರ ಶಂಕರ ಪಾರ್ವತಿ. ಷಡಗರದಿಂದ ನೋಡುತ್ತ ಕುಳಿತರ ಶಂಕರ ಪಾರ್ವತಿ. ಶ್ರೀಗಳ ಧಾಮವ ನೋಡುವ ಸಲುವಾಗಿ ಬಂದಳ ಸರಸ್ವತಿ. ಶ್ರೀಗಳ ಧಾಮವ ನೋಡುವ ಸಲುವಾಗಿ ಬಂದಳ ಸರಸ್ವತಿ. ಸಿದ್ದರಾಮನಿಗೆ ಭಾಗ್ಯದ ಲಕ್ಷ್ಮಿ ಬೆಳಗಿದಳಾರುತಿ. ನವ ಕಲ್ಯಾಣ ಅನ್ಬಿಡ್ತಾ ಇದ್ರಿ. ಅದು ಯಾಕದು? ನಿಧಾನಕ್ಕೆ ಹಾಡಿ ನೋಡೋಣ ಅದನ್ನ. ಕರುನಾಡು ಹೊರನಾಡು ಮಲೆನಾಡ ಜನರು ಮಾಡುತ್ತಾರ ಭಕ್ತಿ. ಕರುನಾಡು ಹೊರನಾಡು ಮಲೆನಾಡ ಜನರು ಮಾಡುತ್ತಾರ ಭಕ್ತಿ. ಮಹಾತ್ಮರ ಮಹಿಮೆ ಸವಿದರ ಸತ್ಯ ಸಿಗುವುದು ನಿಜ ಮುಕ್ತಿ. ಅಲ್ಲಿ ಗಡಿಬಿಡಿ ಅಲ್ಲಿವರೆಗೆ ಕರೆಕ್ಟ್ ಇರುತ್ತೆ. ಅನ್ಬಿಡ್ತೀರಿ ಯಾಕೆ? ಕಂಪ್ಲೀಟ್ ಆಗಬೇಕು ಅಲ್ವಾ? ಸೊ ಅದಷ್ಟು ಬಿಟ್ಟರೆ ಇನ್ನೆಲ್ಲ ಹಾಡು ತುಂಬ ಚೆನ್ನಾಗಿ ಹಾಡಿದ್ರಿ. ಅದೆಲ್ಲ ಎಷ್ಟು ಚೆನ್ನಾಗಿ ಬಂತು, ತುಂಬ ಚೆನ್ನಾಗಿ ಹಾಡಿದ್ರಿ. ಸಣ್ಣ ಪುಟ್ಟದ್ದು ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿ. ವೆರಿ ಗುಡ್, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮುನಿರಾಜು ಸರ್. ಶರಣ ಬಸಪ್ಪ ಅಪ್ಪ, ಹೌದಾ? ಎಷ್ಟು ಒಳ್ಳೆ ಹಾಡಿದು. ಕುಸುಮೆ ಅಂದರೆ ಹೇಳಿದೆ, ಒಂದು ಪದ ಹೇಳಿದ್ರಿ, ಕುಸುಮಗಳು. ಕುಸುಮ ಅಂತ ಒಂದು ಪದ ಬರುತ್ತೆ. ಕುಸುಮಗ ಅನ್ನೋದ್ರ ಹರ್ಷಿದೇನ ಕೀರ್ತಿ ಅಂತ ಸರ್. ಹೌದು, ನೀವು ಕುಸುಮೆ ಅಂತೇನೋ ಹೇಳಿದ್ರಿ ಅದರ ಹಾಡೋ ಬರದಲ್ಲಿ ಅಲ್ವಾ? ಆಮೇಲೆ ಇಲ್ಲಿ ಕೊನೆ ಇನ್ನೊಂದು ಚರಣದಲ್ಲಿ ಷಡಗರ ಅಂದ್ರಿ.
ಸಡಗರ ಸಡಗರದಿಂದ ಷಡಗರ ಐತಿ ಸರ್ ಅದು. ಹಾಂ ಹೇಳಿ ಷಡಗರದಿಂದ ನೋಡುತ್ತಾ ಕುಳಿತರೆ ಶಂಕರ ಪಾರ್ವತಿ. ಷಡಗರ ಅನ್ನೋ ಪದ ಅಲ್ಲ, ಸಡಗರ. ಪದಗಳ ಬಳಕೆ ತುಂಬ ಚೆನ್ನಾಗಿದೆ. ಅದು ಎಷ್ಟು ಒಳ್ಳೊಳ್ಳೆ ಪದಗಳನ್ನ ಬಳಕೆ ಮಾಡಿ ಹಾಡ್ತಾರಲ್ವ. ಆಮೇಲೆ ಅಲ್ಲಿ ನೋಡಿ, ಅಲ್ಲಿ ಇನ್ನೊಂದು ವಿಶೇಷ ಅನ್ನೋದ್ರೆ ಮಲೆನಾಡವರು, ಹೊರನಾಡವರು, ಬೆಳವಲ್ದವರು ಎಲ್ಲರೂ ನಿನ್ನನ್ನು ಮೆಚ್ತಾರೆ, ನಿನ್ನ ಕೀರ್ತಿ ಅಂತ ಹಾಡೋ ಸಾಲುಗಳಿದೆಯಲ್ಲ, ಅದು ಕರ್ನಾಟಕದ ಉದ್ದಗಲಕ್ಕೂ ನಿನ್ನ ಕೀರ್ತಿ ಹರಡಿದೆ, ಶರಣರ ಕೀರ್ತಿ ಅಂತ ಅಲ್ಲೇನ್ರಪ್ಪ. ವಿಶ್ವದ ಮಾನ್ಯತೆಯನ್ನು ಗಳಿಸ್ಕೊಟ್ಟಿದ್ದು ವಚನಗಳದು ಅಲ್ವಾ. ಹೌದು ಸರ್. ಸಾಹಿತ್ಯದಲ್ಲೂ ಆಗ್ಬೋದು, ಒಂದು ಕ್ರಾಂತಿಯೇ ಆಗ್ಬೋದು, ಅದು ಕೂಡ 12ನೇ ಶತಮಾನದಲ್ಲಿ ನಡೀತು. ಇದನ್ನೆಲ್ಲ ಜನಪದರು ಕೂಡ ಹಾಡ್ತಾ ಬಂದಿದ್ದಾರೆ. ಅಂಥ ಒಳ್ಳೆ ಗೀತೆಯನ್ನು ಹಾಡಿದ್ರಿ ಪೀರಪ್ಪ ಅವರೇ, ಒಳ್ಳೆದಾಗಿ. ಥ್ಯಾಂಕ್ ಯು ಸರ್. ವೇಮ್ಗಲ್ ಸರ್. ಪೀರಪ್ಪ ಅವರೇ, ಸರ್ ಹೇಳಿ ಸರ್. ಜಗಜ್ಯೋತಿ ಬಸವೇಶ್ವರ ಥರ ಕಾಣ್ತೀರಾ ನೀವು ಅಲ್ವಾ. Thank you, sir. ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ದೀರಿ ನೀವು ಅಲ್ವಾ. ಆ ಪದಗಳು ಅದೇ ನೆಲದಾಡುವ ಅಂತಿದೆ, ನೆಲೆ ಅದು ನಾನು ಮೋಸ್ಟ್ಲಿ ನಿಮ್ಮ ಕಡೆ ಆ ಭಾಷೆ ಅಂತ ಇರಬೇಕೇನೋ. ಆಮೇಲೆ ಮಲೆನಾಡು ಅನ್ನೋದಕ್ಕೆ ಮಲೆನಾಟ್ ಅಂತೆಲ್ಲ ಬರ್ತಾಯಿತ್ತು. ಅದೇ ರೀತಿ ಕೋಲಾರ ಕಡೆನೂ ಆ ಪದಗಳು ಒಂದೊಂದು ಸಾರಿ ಜನಪದೀಯವಾಗಿ ಸ್ವಲ್ಪ ಆ ಥರ ಬಂದುಬಿಡ್ತವೆ ಜನಪದದಲ್ಲಿ. ಅದು ಬಳಸೋ ಭಾಷೆ ಆ ಥರ ಏನಿಲ್ಲಲ್ಲ, ಅದೇ ಥರ ಇದೆಯಾ ಅಥವಾ ಈ ಬಳಸೋದು ಆ ರೀತಿ ಇಲ್ಲ ಸರ್. ಬಹುಶಃ ನನಗೇನು ಎಡವಟ್ ಆಗಿರ್ಬೋದು, ಮಲೆನಾಡು ಅಥವಾ ನನ್ನ ಬಾಯಲ್ಲಿ ಬಂದಿರಬಹುದು. ನೆಲೆದಾಡುವ ಅಂತಿದೆ, ನಲಿದಾಡುವ ಸರ್. ಆಕ್ಚುಲಿ ಅವ್ರು ನನ್ಗೆ ಅಲ್ಲಿ ಹೇಳ್ಬೇಕಾದ್ರೆ ನೆಲೆದಾಡುವ ಹೇಳಿದ್ರು, ಮತ್ತೆ ಪುನಃ ಬಂದ್ಬಿಟ್ಟು ನಲಿದಾಡುವ ಅಂತ ಅವ್ರಿಗೆ ಸರಿ ಮಾಡ್ಕೊಂಡ್ರು. ಅಂದ್ರೆ ಅದು ಅವ್ರದೇ ಮಿಸ್ಟೇಕ್ ಅಂತ. ಅದು ಬಿಟ್ಟರೆ ಒಟ್ಟಾರೆಯಾಗಿ ನಿಮ್ಮ ಕಣ್ಣದಲ್ಲಿ ತುಂಬ ಚೆನ್ನಾಗಿ ಬಂತು. ಒಳ್ಳೆ ಅಪರೂಪವಾದ ಹಾಡಿದು, ಚೆನ್ನಾಗಿ ಹಾಡಿದ್ರಿ. ಧನ್ಯವಾದಗಳು ನಿಮಗೆ. ಏನಾದರೂ ಹೇಳೋದಿದೆಯಾ? ನಾನು ಇಲ್ಲಿ ಬಂದಾಗ ಎಲ್ಲರೂ ಶರಣ ಬಸವೇಶ್ವರ ಮಹಾರಾಜ್ ಕಿ ಜೈ ಅಂತಿರು. ನಾನು ಯಾವುದೇ ಮಾತು ಆಡಬೇಕಾಗಿದ್ರೆ, ಊಟ ಮಾಡಬೇಕಾದ್ರೂ ಫಸ್ಟ್ ಲೈನ್ ಅದು ಒಂದೇನೆ, ಶರಣ ಬಸವೇಶ್ವರ ಮಹಾರಾಜ್ ಕಿ, ಶರಣ ಬಸವೇಶ್ವರ ಮಹಾರಾಜ್ ಕಿ. ನಾ ಶರಣರ ನಾಡಿನಿಂದ ಬಂದಿದ್ರಿಂದಾಗಿ ನಾನು ಪ್ರತಿ ಸಲ ಊಟ ಮಾಡಬೇಕಾಗಿದ್ರು, ನಾನು ಎಲ್ಲಿಗೆ ಹೊರಡಬೇಕಾದ್ರೆ ಯಾರೇ ಕೇಳಿದ್ರು ಫಸ್ಟ್ ಬರೋ ಪದನೇ ಅದು. ಸೂಪರ್, ಒಳ್ಳೇದಾಗಲಿ ನಿಮಗೆ. ಥ್ಯಾಂಕ್ ಯು ನವಿಲು, ಥ್ಯಾಂಕ್ ಯು ಸೋ ಮಚ್.